ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಹೋಮ್ ಮೇಡ್ ನ್ಯಾಚೋಸ್ ಅಕ್ಕಿ ಹಿಟ್ಟನ್ನ ಬಳಸಿ ತುಂಬಾನೇ ಸಿಂಪಲ್ ಆಗಿ ಈ ಸ್ನ್ಯಾಕ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಬರೀ ಮಕ್ಕಳಿಗೆ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಇಟ್ಟು ಒಂದು ಬೌಲ್ ಅಷ್ಟು ನೀರನ್ನ ಕಾಯೋದಕ್ಕೆ ಇಡೋಣ. ಅದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಓಂ ಕಾಳು, 1 ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳೋಣ. ಹಾಗೆ 1-2 ಡ್ರಾಪ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕಬೇಕು. ಇದು ಚೆನ್ನಾಗಿ ಮರಳೋ ಅಂಥ ಟೈಮಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡು ನಿಧಾನವಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಲೋನೇ ಇಟ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಗೂ ನೀರಿನ ಪ್ರಮಾಣ ಒಂದೇ ಆಗಿ ತೊಗೊಂಡಿದ್ದೀನಿ ನಾನು. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತಂದರೆ ಒಂದು ಸಣ್ಣ ಗ್ಲಾಸಲ್ಲಿ ತೊಗೊಂಡು ನೀಟಾಗಿ ಈ ರೀತಿಯಾಗಿ ಚುಮ್ಕಿಸ್ಕೊಳ್ಳಿ ಸುತ್ತು. ನಂತರ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿಯಾಗಿ ಹಿಟ್ಟು ತೆಳು ಆಗಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪ ಗಟ್ಟಿನೇ ಇದ್ದರೆ ಸಾಕು. ನೋಡಿ, ಕೈಗೇನು ಅಂಟ್ತಾ ಇಲ್ಲ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಕುಕ್ ಆಗೋದಕ್ಕೆ ಬಿಡೋಣ. ನೋಡಿ, ಈಗ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಇದನ್ನೆಲ್ಲ ಒಂದು ಪ್ಲೇಟಿಗೆ ಅಥವಾ ಸ್ಲ್ಯಾಬ್ ಮೇಲೆ ಕೂಡ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ನಾದಿಟ್ಕೋಬೋದು. ಬಿಸಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಹಿಟ್ಟನ್ನೆಲ್ಲ ನೀಟಾಗಿ ನಾನು ನಾದ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಸ್ಲೋ ಆಗಿ ನಾದ್ಕೊಳ್ಳಿ. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಕೂಡ ಸ್ಲ್ಯಾಬಿಗೆ ಅಂಟ್ತಾ ಇಲ್ಲ. ನೀವೇನಾದರೂ ಸ್ವಲ್ಪ ಹಿಟ್ಟು ಕಲಸೋದಕ್ಕೆ ಕಷ್ಟ ಆಗುತ್ತೆ ಅಂದರೆ 1-2 ಡ್ರಾಪ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಕೂಡ ಹಾಕ್ಕೊಂಡು ನಾದಿಟ್ಕೋಬೋದು. ನೋಡಿ, ಈಗ ನಾದಿದ ನಂತರ ನಾನು 1 ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ನೀಟಾಗಿ ಇದನ್ನು ಭಾಗ ಮಾಡಿಟ್ಕೋತಾ ಇದ್ದೀನಿ. ಇಷ್ಟು ಹಿಟ್ಟಲ್ಲಿ ನಾನು ಒಂದು 3 ಭಾಗಗಳಾಗಿ ಮಾಡಿಟ್ಕೊಂಡು 2 ಭಾಗನ ತೆಗೆದಿಟ್ಕೋಬೇಕು. ಹಾಗೆ 1 ಭಾಗನ ನೀಟಾಗಿ ಹಿಟ್ಟು ಹಾಕ್ಕೊಂಡು ಒಸ್ಕೋಬೇಕಾಗುತ್ತೆ. ಹಿಟ್ಟು ಅಥವಾ ಆಯಿಲ್ ನಿಮಗೆ ಯಾವುದು ಕಂಫರ್ಟಬಲ್ಲೋ ಅದನ್ನು ಹಾಕ್ಕೊಂಡು ನೀವು ಒತ್ತಿಟ್ಕೋಬೋದು. ನೋಡಿ, ಸ್ಲೋ ಆಗಿ ಈ ರೀತಿಯಾಗಿ ಮೂವ್ ಮಾಡಿಕೊಂಡು ಒತ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಚಪಾತಿ ಅಥವಾ ಪೂರಿಗೆಲ್ಲ ನಾವು ಯಾವ ರೀತಿಯಾಗಿ ಲಟ್ಟಿಸ್ಕೋತೀವೋ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಆದರೆ ಚಪಾತಿಗೆ ಏನಂದರೆ ತೆಳುವಾಗಿ ಮಾಡ್ಕೋತೀವಿ. ಇದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು. ತುಂಬ ತೆಳುನೂ ಇರಬಾರ್ದು ಹಿಟ್ಟು, ತುಂಬ ದಪ್ಪ ಕೂಡ ಇರಬಾರ್ದು. ನೋಡಿ, ಈ ರೀತಿಯಾಗಿ ಸುತ್ತಲೂ ಚೆನ್ನಾಗಿ ತಿರುಗಿಸ್ತಾ ಒತ್ಕೋಬೇಕು. ಈಗ ಈ ಹಿಟ್ಟನ್ನ ಕಾರ್ನರ್ಸ್ ಎಲ್ಲ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ಬಾಕ್ಸ್ ಟೈಪಲ್ಲಿ, ಟ್ರಯಾಂಗಲ್ ಟೈಪಲ್ಲಿ ಕಟ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೆ ಕಾರ್ನರ್ಸ್ ಎಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಚಾಕು ಕೂಡ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಬೋದು. ಸೈಜೆಲ್ಲ ಮೆಷರ್ಮೆಂಟ್ ಒಂದೇ ಸಮ ಬರಬೇಕು ಅಂದರೆ ಈವನ್ ಸ್ಕೇಲ್ ಕೂಡ ನೀವು ಯೂಸ್ ಮಾಡಿಕೊಂಡು ಕಟ್ ಮಾಡ್ಬೋದು. ಕಟ್ ಮಾಡಿ ತೆಗೆದಿರೋ ಅಂತಹ ಹಿಟ್ಟೇನು ವೇಸ್ಟ್ ಆಗೋದಿಲ್ಲ, ಅದನ್ನು ನಾವು ಮತ್ತೆ ಯೂಸ್ ಮಾಡ್ಕೋಬೋದು. ನೋಡಿ, ಅಂದಾಜು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈವನ್ ನೀವು ಕೂಡ ನೋಡ್ಕೊಂಡು ಮಾಡ್ಕೋಬೋದು. ಕಟ್ ಮಾಡೋದ್ರಲ್ಲೂ ಸುಮಾರು ವಿಧಾನಗಳಿದೆ. ನೋಡಿ, ಫಸ್ಟು ಈ ರೀತಿಯಾಗಿ ಬಾಕ್ಸ್ ಟೈಪಲ್ಲಿ ನಾನು ಕಟ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡಿದ್ರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಅಥವಾ ನೀವು ಇನ್ನೂ ಸಿಂಗಲ್ ಒಂದೊಂದು ಉದ್ದುದ್ದ ಲೈನ್ ಮಾಡಿಕೊಂಡು ಅದರಲ್ಲಿ ಕೂಡ ಟ್ರಯಾಂಗಲ್ ಶೇಪ್ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಕೂಡ ಟ್ರಯಾಂಗಲ್ ಶೇಪ್ ಮಾಡಿಕೊಂಡ ನಂತರ ಒಂದು ಫೋರ್ಕ್ ಸ್ಪೂನ್ನ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಇದು ಪೂರಿ ಥರ ಉಬ್ಬೋದಿಲ್ಲ ನಾವು ಆಯಿಲಲ್ಲಿ ಕರೆದಾಗ. ನೆಕ್ಸ್ಟು ಆಯಿಲ್ ಚೆನ್ನಾಗಿ ಹೀಟಾದ ನಂತರ ಒಂದೊಂದಾಗಿ ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ನಾವು ಇದನ್ನೆಲ್ಲ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಲೋ ಫ್ಲೇಮ್ ಇಟ್ವಿ ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಫ್ರೈ ಆದ ನಂತರ. ಎಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಬ್ರೌನ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಜಾಲರನ್ನ ಯೂಸ್ ಮಾಡಿಕೊಂಡು ನಾವು ನೀಟಾಗಿ 2 ಸೈಡ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಸೊ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ. ಈ ಸ್ಟೇಜಲ್ಲಿ ನಾವು ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾವು ಉಳಿದಿರೋದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಧಾನವಾಗಿ ಒಂದಾದ್ಮೇಲೆ ಒಂದರಂತೆ ನಾನು ಆಯಿಲ್ಗೆ ಹಾಕ್ಕೋತಾ ಇದ್ದೀನಿ. ಒಂದು ಕೂಡ ಅಂಟೋದಿಲ್ಲ ಇದು. ನೀಟಾಗಿ ಫುಲ್ಲು ಫ್ರೈ ಆದ ನಂತರ ಇದನ್ನು ಕೂಡ ಪ್ಲೇಟಿಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಎಲ್ಲನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಉದುರಿಸ್ಕೊಳ್ಳೋಣ. ಉಪ್ಪು ನಾವು ಆಲ್ರೆಡಿ ಅದನ್ನು ಹಿಟ್ಟು ಕಲಸೋ ಟೈಮಲ್ಲಿ ಹಾಕಿರೋದ್ರಿಂದ ಈಗ ಖಾರದ ಪುಡಿ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಚಾಟ್ ಮಸಾಲ, ಜೀರಾ ಪೌಡರ್ ಎಲ್ಲ ಇಷ್ಟ ಆಗುತ್ತೆ ಅನ್ನೋರು ಅದನ್ನು ಕೂಡ ಖಾರದ ಜೊತೆ ಮಿಕ್ಸ್ ಮಾಡಿ ಹಾಕ್ಕೋಬೋದು.
ಚಿಲ್ಲಿ ಪೌಡರೆಲ್ಲ ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ನನಗಿನ್ನೂ ಸ್ವಲ್ಪ ಖಾರ ಬೇಕಿತ್ತು ಅನಿಸ್ತು, ಸೊ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫೈನಲ್ ಆಗಿ ಹೋಮ್ ಮೇಡ್ ನ್ಯಾಚೋಸ್ ಅಥವಾ ಅಕ್ಕಿ ಹಿಟ್ಟಿನ ಚಿಪ್ಸ್ ಏನು ಬೇಕಾದ್ರೂ ಕರಿಬೋದು ನೀವು. ಮಕ್ಕಳಿಗೆ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ತುಂಬ ಚಳಿ ಇದ್ದಾಗ ಅಥವಾ ಮಳೆ ಬರುವಾಗ ಖಾರವಾಗಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಈ ರೀತಿಯಾಗಿ ಗ್ಲಾಸ್ ಜಾರಲ್ಲಿ ನೀವು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು. ಗ್ಲಾಸ್ ಜಾರ್ ಒಂದೇ ಅಲ್ಲ, ಯಾವುದ್ರಲ್ಲಿ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.